ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಿಪಬ್ಲಿಕ್ ಕನ್ನಡ ಕಳೆದ 3-4 ದಿನಗಳಿಂದ ಈ ಸ್ಕ್ಯಾಮ್ ಒಂದನ್ನ ಇಟ್ಟುಕೊಂಡು ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬರ್ತಾ ಇದೆ. ಯಾವುದದು? ಬಿಬಿಎಂಪಿ ಕಳ್ಳಾಟ. SC ST ಜಾತಿ ಸಮೀಕ್ಷೆಯನ್ನ ಮಾಡಿ ವರದಿಯನ್ನ ಕೊಡಿ ಅಂತಿತ್ತು. ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. ಇಲ್ಲಿ ಸೂಕ್ತವಾಗಿ ಸಮೀಕ್ಷೆಯನ್ನ ಮಾಡಬೇಕಾಗಿದ್ದಂತ ಸಂಬಂಧಪಟ್ಟವರೇ ಕಳ್ಳಾಟವನ್ನ ಮಾಡ್ತಾ ಇದ್ರು. ಆ ಕಳ್ಳಾಟವನ್ನ ಸಾಕ್ಷಿ ಸಮೇತ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಿತ್ತು. ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬರ್ತಾ ಇದೆ ರಿಪಬ್ಲಿಕ್ ಕನ್ನಡ. ಕೆಲವೊಂದು ಜಿಲ್ಲೆಗಳಲ್ಲಿ ಸ್ಟಿಕ್ಕರ್ ಅನ್ನು ಅಂಟಿಸಿಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ಸ್ಟಿಕ್ಕರ್ ಅಂಟಿಸುವ ಪದ್ಧತಿ ಇಲ್ಲ. ಈ ಸುದ್ದಿಗಳನ್ನ ಮಾಡ್ತಾ ಬರ್ತಾ ಇತ್ತು. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ. ಕರ್ತವ್ಯ ಲೋಪವೆಸಗಿದ ಅಧಿಕಾರಿ ಅಮಾನತಾಗಿದ್ದಾರೆ. ಹನುಮಂತರಾಜು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಗೋವಿಂದರಾಜನಗರ ಕಂದಾಯ ಮೌಲ್ಯ ಮಾಪಕ ಅಮಾನತಾಗಿರು. SC ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಕಳ್ಳಾಟವನ್ನು ಆಡ್ತಾ ಇದ್ದ ಅಧಿಕಾರಿ. ಈ ಅಧಿಕಾರಿಗಳ ಕಳ್ಳಾಟ ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬೆನ್ನಲ್ಲೇ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಯಾವಾಗ? ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬಳಿಕ. ರಿಪಬ್ಲಿಕ್ ಕನ್ನಡ ಮಾಡಿರುವ ವರದಿಯ ಬಳಿಕ ಇಲ್ಲಿಯವರೆಗೂ 5 ಅಧಿಕಾರಿಗಳ ತಲೆದಂಡ ಆಗಿದೆ. ಇನ್ನಾದ್ರೂ ಸಮೀಕ್ಷೆ ನಡೆಸಬೇಕು ಅಂತ ಇರೋರು, ಸಮೀಕ್ಷೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವವರು ಕಳ್ಳಾಟ ಆಡದೆ ಸೂಕ್ತ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡಿ ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ನಿಮಗೇನ್ ಹೇಳಿರೋದು? SC ST ಒಳ ಮೀಸಲಾತಿ ಸಮೀಕ್ಷೆಯನ್ನ ಮಾಡಿ ಅಂತೇಳಿ. ಅದನ್ನ ಬಿಟ್ಬಿಟ್ಟು ತಳ್ಳೋ ಗಾಡಿ ಮೇಲೆ, ಖಾಲಿ ಇರೋ ಫ್ಲಾಟ್ಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಸಿಕ್ಕ ಮನೆಗಳಿಗೆ ಸ್ಟಿಕ್ಕರ್ ಅನ್ನು ಅಂಟಿಸ್ಕೊಂಡು ಹೋಗ್ತಾ ಇದ್ರು. ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡ ರಾಜ್ಯ ಸರ್ಕಾರದ ಮುಂದೆ ಹಾಗೆ ರಾಜ್ಯದ ಜನರ ಮುಂದೆ ತೆರೆದಿಡುವಂತ ಕೆಲಸವನ್ನ ಮಾಡಿತ್ತು. ಗೊತ್ತಾಯ್ತು ಹೌದು ಇಲ್ಲಿ ಕಳ್ಳಾಟ ಆಗ್ತಾ ಇದೆ ಅಂತೇಳಿ. ಈ ನಿರಂತರ ವರದಿಗೆ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ. ಮತ್ತೊಬ್ಬ ಅಧಿಕಾರಿಯ ತಲೆದಂಡ ಆಗಿದೆ. ಅಲ್ಲಿಗೆ ಇಲ್ಲಿಯವರೆಗೂ 5 ಜನರ ತಲೆದಂಡ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುತ್ತೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ನಿಜಕ್ಕೂ ಕೂಡ ಇದು ಬಿಗ್ ಇಂಪ್ಯಾಕ್ಟ್. ಯಾಕೆಂತಂದು ಹೇಳಿದ್ರೆ ಕಳೆದ ಅನೇಕ ವರ್ಷಗಳಿಂದನೂ ಕೂಡ ಒಳ ಮೀಸಲಾತಿಯ ವಿಚಾರಕ್ಕೆ ಆಯಾ ಸಮುದಾಯ SC ದಲಿತ ಮತ್ತು ದಲಿತ ಸಮುದಾಯದ ಎಡಗೈ ಮತ್ತು ಬಲಗೈ ಸಮುದಾಯಗಳು ಹೋರಾಟವನ್ನ ಮಾಡಿತ್ತು. ಅದರಲ್ಲೂ ಕೂಡ ಎಡಗೈ ಸಮುದಾಯ ನಿರಂತರವಾಗಿ ಹೋರಾಟ ಮಾಡಿತ್ತು. ಪರ ವಿರೋಧದ ಚರ್ಚೆ ಬಂದಿತ್ತು. ಯಾಕೆಂತಂದು ಹೇಳಿದ್ರೆ ಒಳ ಮೀಸಲಾತಿ ವಿಚಾರಕ್ಕೆ ಮೊದಲಿಂದನೂ ಕೂಡ ಕೊರ್ಚ, ಕರ್ಮ, ಬೋವಿ ಈ ಸಮುದಾಯಗಳು ವಿರೋಧ ವ್ಯಕ್ತಪಡಿಸುತ್ತಿತ್ತು. ಆ ಕಾರಣಕ್ಕಾಗಿನೇ ರಾಜ್ಯ ಸರ್ಕಾರವೂ ಕೂಡ ಒಂದು ಐತಿಹಾಸಿಕ ನಿರ್ಣಯವನ್ನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅನೇಕ ಸುತ್ತಿನ ಮಾತುಕತೆಯ ಬಳಿಕ ಎಂಪರಿಕಲ್ ಡಾಟಾವನ್ನು ಇದ್ರೆ ನಾವು ಒಳ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಅನುಕೂಲ ಅನ್ನೋ ಕಾರಣಕ್ಕಾಗಿ ಈಗ ಸಮೀಕ್ಷೆ ಮಾಡಲಿಕ್ಕೆ ಹೋಯ್ತು. ಆದ್ರೆ ನಿಜಕ್ಕೂ ಕೂಡ ಸರ್ಕಾರದಲ್ಲಿರುವಂತಹ ದಲಿತ ಸಮುದಾಯದ ಶಾಸಕರ ಸಚಿವರ ವಾದ ಏನು ಅಂತಂದು ಹೇಳಿದ್ರೆ ಈ ಬಿಬಿಎಂಪಿ ಕಳ್ಳಾಟದ ವಿಚಾರ ಬಯಲಿಗೆ ಬಂದ ನಂತರದಲ್ಲಿ ಅವರು ವಾದ ಮಾಡ್ತಾ ಇರೋದೇನಂತಂದು ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಕರು ಮನೆ ಮನೆಗೆ ಹೋಗಿ ಅಲ್ಲಿ ಒಂದಷ್ಟು ಸಮೀಕ್ಷೆಯನ್ನ ಮಾಹಿತಿಯನ್ನ ಪಡಿತಾ ಇದ್ದಾರೆ. ನಗರ ಪ್ರದೇಶದಲ್ಲೂ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಸಮುದಾಯದ ತಮ್ಮ ಜಾತಿಯನ್ನ ಹೇಳ್ಕೊಳ್ಳಕ್ಕೆ ಹಿಂದೇಟು ಆಗ್ತಾ ಇರುವಂತ ಕಾರಣಕ್ಕಾಗಿ ಚೀಟಿಯನ್ನ ಅಂಟಿಸ್ತಾ ಇದ್ದಾರೆ ಅನ್ನೋದು. ಆದ್ರೆ ದುರಂತ ಏನಂತಂದು ಹೇಳಿದ್ರೆ ಆಯಾ ಸಮುದಾಯಕ್ಕೆ ದಲಿತ ಎಡಗೈ ಸಮುದಾಯದ ಮನೆಗಳಿಗೆ ಹೋಗಿ ರಿಪಬ್ಲಿಕ್ ಕನ್ನಡ ರೀಚೆಕ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದೆ ಇರುವಂತಹ ಸಂದರ್ಭದಲ್ಲೂ ಕೂಡ ಸ್ಟಿಕ್ಕರ್ ಅಂಟಿಸಿರುವಂತದ್ದು. ಮನೆಯಲ್ಲಿ ಮಾಹಿತಿಗಳನ್ನೇ ಕೇಳಿಲ್ಲ, ಆ ಮೂಲಕ ಕಳ್ಳಾಟಗಳನ್ನ ಆಡ್ತಾ ಇರುವಂತದ್ದು. ಈ ವರದಿ ಯಾವಾಗ ಬಿತ್ತರ ಆಯ್ತು, ಒಬ್ಬೊಬ್ಬ ಅಧಿಕಾರಿಗ ತಲೆದಂಡ ಆಗ್ತಾ ಹೋಗಿದೆ. ಅದರಲ್ಲೂ ಕೂಡ ಏನು ಗೋವಿಂದರಾಜನಗರದ ಕಂದಾಯ ಇಲಾಖೆಯ ಅಧಿಕಾರಿನ ತಲೆದಂಡವನ್ನ ಈಗ ಮಾಡಲಾಗಿರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಸರ್ವೆ ಕಾರ್ಯ ಸಂಪೂರ್ಣವಾಗಿ ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು. ಇದು ಕೇವಲ 1-2 ಮಾತ್ರ ಅಲ್ಲ, ಅನೇಕ ಅಧಿಕಾರಿಗಳು ಈ ರೀತಿಯ ಕಳ್ಳಾಟ ಆಡ್ತಾರಂತದ್ದು ಒಂದು ನೆಪವೂ ಕೂಡ ಆಗಿದೆ. ಏನ್ ನೆಪ ಅಂತಂದು ಹೇಳಿದ್ರೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋದ್ರೆ ಅದರಲ್ಲಿ ಸ್ಕ್ಯಾನ್ ಮಾಡಿ ನಾವು
ಮಾಹಿತಿಯನ್ನ ಫುಲ್ಫಿಲ್ ಮಾಡಬಹುದು, ಆ ಕಾರಣಕ್ಕಾಗಿ ನಾವು ಸ್ಟಿಕ್ಕರ್ ನ ಅಂಟಿಸ್ತಾ ಇದೀವಿ ಅಂತ ವಾದವೇ ಈಗ ಕೆಲ ಅಧಿಕಾರಿಗಳಿಗೆ ಕಳ್ಳಾಟ ಆಗ್ತಾರಂತದ್ದು. ಮತ್ತೆ ಇಂತಿಷ್ಟು ದಿನಗಳ 5ನೇ ತಾರೀಕು ಒಳಗಡೆ ಎಲ್ಲವನ್ನೂ ಕೂಡ ಮುಗಿಸಬೇಕು ಅನ್ನೋಂತ ಒತ್ತಡವೂ ಕೂಡ ಸರ್ಕಾರದಿಂದ ಇದ್ದಂತೆ ಕಾಣಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ನಮ್ಮ ಕೆಲಸ ನಾವು ಮುಗಿಸ್ಬೋಣ, ಮಾಹಿತಿ ಸಿಗುತ್ತಾ ಇಲ್ವಾ ಅನ್ನೋಂತ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳು ಇದ್ದಂತೆ ಕಾಣಿಸುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ರಿಪಬ್ಲಿಕ್ ಕನ್ನಡ ಕಳೆದ 3-4 ದಿನಗಳಿಂದ ಈ ಸ್ಕ್ಯಾಮ್ ಒಂದನ್ನ ಇಟ್ಟುಕೊಂಡು ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬರ್ತಾ ಇದೆ. ಯಾವುದದು? ಬಿಬಿಎಂಪಿ ಕಳ್ಳಾಟ. SC/ST ಜಾತಿ ಸಮೀಕ್ಷೆಯನ್ನ ಮಾಡಿ ವರದಿಯನ್ನ ಕೊಡಿ ಅಂತಿತ್ತು, ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. ಇಲ್ಲಿ ಸೂಕ್ತವಾಗಿ ಸಮೀಕ್ಷೆಯನ್ನ ಮಾಡಬೇಕಾಗಿದ್ದಂತಹ ಸಂಬಂಧಪಟ್ಟವರೇ ಕಳ್ಳಾಟವನ್ನ ಮಾಡ್ತಾ ಇದ್ರು. ಆ ಕಳ್ಳಾಟವನ್ನ ಸಾಕ್ಷಿ ಸಮೇತ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಿತ್ತು. ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬರ್ತಾ ಇದೆ ರಿಪಬ್ಲಿಕ್ ಕನ್ನಡ. ಕೆಲವೊಂದು ಜಿಲ್ಲೆಗಳಲ್ಲಿ ಸ್ಟಿಕ್ಕರ್ ಅನ್ನು ಅಂಟಿಸಿಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ಸ್ಟಿಕ್ಕರ್ ಅಂಟಿಸುವ ಪದ್ಧತಿ ಇಲ್ಲ. ಈ ಸುದ್ದಿಗಳನ್ನ ಮಾಡ್ತಾ ಬರ್ತಾ ಇತ್ತು. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ. ಕರ್ತವ್ಯ ಲೋಪವೆಸಗಿದ ಅಧಿಕಾರಿ ಅಮಾನತಾಗಿದ್ದಾರೆ. ಹನುಮಂತರಾಜು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಗೋವಿಂದರಾಜನಗರ ಕಂದಾಯ ಮೌಲ್ಯಮಾಪಕ ಅಮಾನತಾಗಿರು. SC ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಕಳ್ಳಾಟವನ್ನ ಆಡ್ತಾ ಇದ್ದ ಅಧಿಕಾರಿ. ಈ ಅಧಿಕಾರಿಗಳ ಕಳ್ಳಾಟ ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬೆನ್ನಲ್ಲೇ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಯಾವಾಗ? ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬಳಿಕ. ರಿಪಬ್ಲಿಕ್ ಕನ್ನಡ ಮಾಡಿರುವ ವರದಿಯ ಬಳಿಕ ಇಲ್ಲಿಯವರೆಗೂ 5 ಅಧಿಕಾರಿಗಳ ತಲೆದಂಡ ಆಗಿದೆ. ಇನ್ನಾದ್ರೂ ಸಮೀಕ್ಷೆ ನಡೆಸಬೇಕು ಅಂತ ಇರೋರು, ಸಮೀಕ್ಷೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವವರು ಕಳ್ಳಾಟ ಆಡದೆ ಸೂಕ್ತ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡಿ ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ನಿಮಗೇನ್ ಹೇಳಿರೋದು? SC/ST ಒಳ ಮೀಸಲಾತಿ ಸಮೀಕ್ಷೆಯನ್ನ ಮಾಡಿ ಅಂತೇಳಿ. ಅದನ್ನ ಬಿಟ್ಬಿಟ್ಟು ತಳ್ಳೋ ಗಾಡಿ ಮೇಲೆ, ಖಾಲಿ ಇರೋ ಫ್ಲಾಟ್ಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಸಿಕ್ಕ ಮನೆಗಳಿಗೆ ಸ್ಟಿಕ್ಕರ್ ಅನ್ನು ಅಂಟಿಸ್ಕೊಂಡು ಹೋಗ್ತಾ ಇದ್ರು. ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡ ರಾಜ್ಯ ಸರ್ಕಾರದ ಮುಂದೆ ಹಾಗೆ ರಾಜ್ಯದ ಜನರ ಮುಂದೆ ತೆರೆದಿಡುವಂತ ಕೆಲಸವನ್ನ ಮಾಡಿತ್ತು. ಗೊತ್ತಾಯ್ತು ಹೌದು ಇಲ್ಲಿ ಕಳ್ಳಾಟ ಆಗ್ತಾ ಇದೆ ಅಂತೇಳಿ. ಈ ನಿರಂತರ ವರದಿಗೆ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ. ಮತ್ತೊಬ್ಬ ಅಧಿಕಾರಿಯ ತಲೆದಂಡ ಆಗಿದೆ. ಅಲ್ಲಿಗೆ ಇಲ್ಲಿಯವರೆಗೂ 5 ಜನರ ತಲೆದಂಡ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುತ್ತೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ನಿಜಕ್ಕೂ ಕೂಡ ಇದು ಬಿಗ್ ಇಂಪ್ಯಾಕ್ಟ್. ಯಾಕೆಂತಂದು ಹೇಳಿದ್ರೆ ಕಳೆದ ಅನೇಕ ವರ್ಷಗಳಿಂದನೂ ಕೂಡ ಒಳ ಮೀಸಲಾತಿಯ ವಿಚಾರಕ್ಕೆ ಆಯಾ ಸಮುದಾಯ SC ದಲಿತ ಮತ್ತು ದಲಿತ ಸಮುದಾಯದ ಎಡಗೈ ಮತ್ತು ಬಲಗೈ ಸಮುದಾಯಗಳು ಹೋರಾಟವನ್ನ ಮಾಡಿತ್ತು. ಅದರಲ್ಲೂ ಕೂಡ ಎಡಗೈ ಸಮುದಾಯ ನಿರಂತರವಾಗಿ ಹೋರಾಟ ಮಾಡಿತ್ತು. ಪರ ವಿರೋಧದ ಚರ್ಚೆ ಬಂದಿತ್ತು. ಯಾಕೆಂತಂದು ಹೇಳಿದ್ರೆ ಒಳ ಮೀಸಲಾತಿ ವಿಚಾರಕ್ಕೆ ಮೊದಲಿಂದನೂ ಕೂಡ ಕೊರ್ಚ, ಕರ್ಮ, ಬೋವಿ ಈ ಸಮುದಾಯಗಳು ವಿರೋಧ ವ್ಯಕ್ತಪಡಿಸುತ್ತಿತ್ತು. ಆ ಕಾರಣಕ್ಕಾಗಿನೇ ರಾಜ್ಯ ಸರ್ಕಾರವೂ ಕೂಡ ಒಂದು ಐತಿಹಾಸಿಕ ನಿರ್ಣಯವನ್ನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅನೇಕ ಸುತ್ತಿನ ಮಾತುಕತೆಯ ಬಳಿಕ ಎಂಪರಿಕಲ್ ಡಾಟಾವನ್ನು ಇದ್ರೆ ನಾವು ಒಳ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಅನುಕೂಲ ಅನ್ನೋ ಕಾರಣಕ್ಕಾಗಿ ಈಗ ಸಮೀಕ್ಷೆ ಮಾಡಲಿಕ್ಕೆ ಹೋಯ್ತು. ಆದ್ರೆ ನಿಜಕ್ಕೂ ಕೂಡ ಸರ್ಕಾರದಲ್ಲಿರುವಂತಹ ದಲಿತ ಸಮುದಾಯದ ಶಾಸಕರ ಸಚಿವರ ವಾದ ಏನು ಅಂತಂದು ಹೇಳಿದ್ರೆ ಈ ಬಿಬಿಎಂಪಿ ಕಳ್ಳಾಟದ ವಿಚಾರ ಬಯಲಿಗೆ ಬಂದ ನಂತರದಲ್ಲಿ ಅವರು ವಾದ ಮಾಡ್ತಾ ಇರೋದೇನಂತಂದು ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಕರು ಮನೆ ಮನೆಗೆ ಹೋಗಿ ಅಲ್ಲಿ ಒಂದಷ್ಟು ಸಮೀಕ್ಷೆಯನ್ನ ಮಾಹಿತಿಯನ್ನ ಪಡಿತಾ ಇದ್ದಾರೆ. ನಗರ ಪ್ರದೇಶದಲ್ಲೂ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಸಮುದಾಯದ ತಮ್ಮ ಜಾತಿಯನ್ನ ಹೇಳ್ಕೊಳ್ಳಕ್ಕೆ ಹಿನ್ನಡೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಚೀಟಿಯನ್ನ ಅಂಟಿಸ್ತಾ ಇದ್ದಾರೆ ಅನ್ನೋದು. ಆದ್ರೆ ದುರಂತ ಏನಂತಂದು ಹೇಳಿದ್ರೆ ಆಯಾ ಸಮುದಾಯಕ್ಕೆ ದಲಿತ ಎಡಗೈ ಸಮುದಾಯದ ಮನೆಗಳಿಗೆ ಹೋಗಿ ರಿಪಬ್ಲಿಕ್ ಕನ್ನಡ ರೀಚೆಕ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದೆ ಇರುವಂತಹ ಸಂದರ್ಭದಲ್ಲೂ ಕೂಡ ಸ್ಟಿಕ್ಕರ್ ಅಂಟಿಸಿರುವಂತದ್ದು. ಮನೆಯಲ್ಲಿ ಮಾಹಿತಿಗಳನ್ನೇ ಕೇಳಿಲ್ಲ, ಆ ಮೂಲಕ ಕಳ್ಳಾಟಗಳನ್ನ ಆಡ್ತಾ ಇರುವಂತದ್ದು. ಈ ವರದಿ ಯಾವಾಗ ಬಿತ್ತರ ಆಯ್ತು, ಒಬ್ಬೊಬ್ಬ ಅಧಿಕಾರಿಗ ತಲೆದಂಡ ಆಗ್ತಾ ಹೋಗಿದೆ. ಅದರಲ್ಲೂ ಕೂಡ ಏನು ಗೋವಿಂದರಾಜನಗರದ ಕಂದಾಯ ಇಲಾಖೆಯ ಅಧಿಕಾರಿನ ತಲೆದಂಡವನ್ನ ಈಗ
ಈಗ ಮಾಡಲಾಗಿರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಸರ್ವೆ ಕಾರ್ಯ ಸಂಪೂರ್ಣವಾಗಿ ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು. ಇದು ಕೇವಲ ಒಂದು ಇಬ್ಬರು ಮಾತ್ರ ಅಲ್ಲ, ಅನೇಕ ಅಧಿಕಾರಿಗಳು ಈ ರೀತಿಯ ಕಳ್ಳಾಟ ಆಡ್ತಾರಂತದ್ದು ಒಂದು ನೆಪವೂ ಕೂಡ ಆಗಿದೆ. ಏನ್ ನೆಪ ಅಂತಂದ ಹೇಳಿದ್ರೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋದ್ರೆ ಅದರಲ್ಲಿ ಸ್ಕ್ಯಾನ್ ಮಾಡಿ ನಾವು ಮಾಹಿತಿಯನ್ನ ಫುಲ್ಫಿಲ್ ಮಾಡಬಹುದು, ಆ ಕಾರಣಕ್ಕಾಗಿ ನಾವು ಸ್ಟಿಕ್ಕರ್ ನ ಅಂಟಿಸ್ತಾ ಇದೀವಿ ಅಂತ ವಾದವೇ ಈಗ ಕೆಲ ಅಧಿಕಾರಿಗಳಿಗೆ ಕಳ್ಳಾಟ ಆಗ್ತಾರಂತದ್ದು. ಮತ್ತೆ ಇಂತಿಷ್ಟು ದಿನಗಳ 5ನೇ ತಾರೀಕು ಒಳಗಡೆ ಎಲ್ಲವನ್ನೂ ಕೂಡ ಮುಗಿಸಬೇಕು ಅನ್ನೋಂತ ಒತ್ತಡವೂ ಕೂಡ ಸರ್ಕಾರದಿಂದ ಇದ್ದಂತೆ ಕಾಣಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ನಮ್ಮ ಕೆಲಸ ನಾವು ಮುಗಿಸ್ಬಿಡೋಣ, ಮಾಹಿತಿ ಸಿಗುತ್ತಾ ಇಲ್ವೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳು ಇದ್ದಂತೆ ಕಾಣಿಸುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.